ಯುವತಿಯ ರೇಪ್ ಆ್ಯಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದೆ. ಈಗ ಎಲ್ಲಿದ್ದಾರೆ ನಮ್ಮ ರಾಜಕೀಯ ನಾಯಕರುಗಳು? ಯಾಕೆ ಅಲ್ಲಿಗೆ ಪೆರೇಡ್ ಮಾಡ್ತಾ ಇಲ್ಲ? ಮಾಡಬೇಕು. ನಾವಂತೂ ಇದನ್ನು ಸುಮ್ಮನೆ ಬಿಡೋದಿಲ್ಲ. ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ, ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನತ್ತೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಪತ್ತ ಹತ್ತಿಲ್ರಿ. ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಂಡ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ. ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ. ಆ ಪಾಪಿಗಳಿಗೆ ಬಿಡಬೇಡ್ರಿ. ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತಕ್ಕೆ ಇದ್ದಿಲ್ರಿ. ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು, ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇಂಥ ದುರುಳರಿದ್ದಾರೆ ರಾಕ್ಷಸರು. ಎನ್ಕೌಂಟರ್ ಮಾಡಿಬಿಡ್ಬೇಕ್ರಿ ಇಂಥವ್ರನ್ನ. ಏನೂ ಆಗಲ್ಲ. ಕೆಲವರಿಗೆ ಅದು ತೊಂದರೆ ಆಗ್ಬೋದು, ಕೋರ್ಟ್ ಕೇಳ್ಬೋದು ಯಾಕೆ ಏನು ಎತ್ತ ಅಂತೇಳಿ. ಕೆಲವು ಸಂದರ್ಭದಲ್ಲಿ ಎದುರಿಸ್ಬೇಕಾಗುತ್ತೆ. ಒಂದು ಹೆಣ್ಣು ಮಗಳನ್ನು, ಅದು ಕೂಡ ಯಾವುದೇ ಹೆಣ್ಣು ಮಗಳನ್ನು ಕೂಡ, ಆದರೆ ಬಡವರು ಅಂತ ಹೇಳುವಾಗ ಹೆಂಗಿರುತ್ತೆ? ಏನಾಗುತ್ತೆ? ಇವರಿಂದ ಏನು ಮಾಡ್ಕೊಂಡಾರು? ಆ ಫ್ರೀಡಮ್ಮು ಇದೆಯಲ್ಲ, ಅದು ಹೋಗಬೇಕು. ಭಯ ಆವರಿಸ್ಬೇಕು. ಹೆಣ್ಣು ಮಕ್ಕಳನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡುವಂಥ ಯಾವನೇ ಆಗಿರಲಿ ರೀ, ಅವನಿಗೊಂದು ಭಯ ಇರಬೇಕು. ಆ ಕಾನೂನು ಸುವ್ಯವಸ್ಥೆ ಆ ಭಯ ಹುಟ್ಟಿಸಬೇಕು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಸಹೋದರ ಮುರಳಿ ಪ್ರೀತಿಸಿ ಮದುವೆ ಆಗಿದ್ದ ರಾಘು ಬೇರೆ ಕಡೆ ವಾಸವಿದ್ದ. ತಾಯಿ ಸತ್ತೋಗ್ಬಿಟ್ಟಿದೆ. ಈ ಕುಟುಂಬಗಳಿಗೆ ಏನಾದರೂ ಮಾಡ್ರು. ಇವರೆಲ್ಲ ಅಣ್ಣ ಅಣ್ಣ ಡಿ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್ ಅಂತ ಹೇಳಿದವರೇ. ಅವರ ಮನೆಗೇನಾದರೂ ಕೊಡಿ, ಅದನ್ನೂ ಸುದ್ದಿ ಮಾಡ್ತೀನಿ ನಾನು. ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಒಳಗೋಗಿದ್ದಾರೆ ಅವರ ಮನೆಗೆ ಆಸರೆ ಆದರು ಅಂತೇಳಿ. ಮಾಡಿದ್ರು ತಪ್ಪಾಗೋಗಿದೆ ಸಾರ್ ಅಂತ ದಾಸ ಬೇಡಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಕೊಲೆ ಕೇಸ್ನ A2 ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ದಾಸನಿಂದ ಜಾಮೀನು ಅರ್ಜಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ.
ಸೋಮವಾರ 57ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಯಾವ ವಕೀಲರು ವಾದ ಮಂಡಿಸಲಿದ್ದಾರೆ ಅನ್ನೋ ಗುಟ್ಟು ಮಾತ್ರ ಬಿಟ್ಟುಕೊಡ್ತಿಲ್ಲ. ದರ್ಶನ್ ಪರ ವಕೀಲರು ಆಕ್ಟಿವ್ ಆಗ್ತಿದ್ದಂತೆ ಕಾಟೇರ ಬಳ್ಳಾರಿ ಜೈಲಿನಲ್ಲಿ ರಿಲ್ಯಾಕ್ಸ್ ಆಗಿದ್ದಾನಂತೆ. ಟೆನ್ಷನ್ ರಿಲೀಫ್ಗೆ ಆರೋಪಿ ದರ್ಶನ್ ಕಾಫಿ ಟೀ ಮೊರೆ ಹೋಗಿದ್ದಾನಂತೆ. 8 ದಿನದಲ್ಲಿ ಬರೀ ಕಾಫಿ ಟೀಗಾಗಿ 735 ರೂಪಾಯಿ ಖರ್ಚು ಮಾಡಿದ್ದಾನೆ. ಪ್ರೆಸನಸ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ನಲ್ಲಿದ್ದ 735 ರೂಪಾಯಿ ಖರ್ಚು ಮಾಡಿದ್ದಾನಂತೆ. ಇನ್ನು ಬಳ್ಳಾರಿ ಜೈಲಲ್ಲಿ ದಾಸನ ಸುತ್ತ ಕಾಕಿ ಕೋಟೆ ನಿರ್ಮಿಸಿದ್ದು ಕಳ್ಳಾಟ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಒಂದು ಮಾತಿದೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅನ್ನುವಂಥ ರೀತಿಯಲ್ಲಿ. ಓಕೆ, ಅವರ ಚಾಟಿಂಗ್ ನೋಡಿ. ರೇಟ್ ಎಷ್ಟು ಕಣೆ ಅಂತ ಒಂದು ಕೇಳ್ತಾನಲ್ವ ಇವನು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಯಾಕೆ ಕೇಳಿದ್ರೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚೆ ಅಂತೆ. ದರ್ಶನ್ ಸುತ್ತಮುತ್ತ ಇದ್ದ ಬಹುತೇಕರು ಅವ್ರಿಗೇನೂ ಗೊತ್ತಿರಲಿಲ್ಲ. ಕಾನೂನು ಇದೆ, ಮತ್ತೊಂದಿದೆ, ಇದು ತೊಡಕಾಗತ್ತೆ, ಹಣ ಇದ್ದಾರೆ, ಎಲ್ಲ ಆಗತ್ತೆ ಅಂತ. ಹಂಗಲ್ಲ. ಯಾಕೆ ಅಷ್ಟು ಅರ್ಜೆಂಟಾ ಅಂತಾನೆ ರೇಣುಕಾಸ್ವಾಮಿ. ಸ್ವಲ್ಪ ಇದೆ ಅಂತ ಹೇಳಿದಂತೆ ಪವಿತ್ರ ಗೌಡ. ಹಣ ಬೇಡ, ನೀನು ಬೇಕು ಅಂದಿದ್ಲು ಪವಿತ್ರ ಗೌಡ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ಹಿಂಗೆ ಮಾತಾಡ್ತಾರಾ ಅಂತ ಆಗತ್ತೆ ಅಲ್ವಾ. ಇವರಿಬ್ಬರು ಇನ್ನೂ ಅಸಹ್ಯವಾಗಿ ಮಾತಾಡಿದ್ದಾರೆ. ಈ ಅಸಹ್ಯ ಚಾಟಿಂಗ್ ತೋರಿಸೋಕ್ಕೆ ಆಗೋದಿಲ್ಲ, ಅದು ಇನ್ನೂ ಇದೆ. ಹೇಗಿದೆ, ಇಷ್ಟ ಆಯಿತಾ ಅಂತ ಅವನು ಕೇಳ್ತಾನೆ. ಅಂದರೆ ಕ್ಷೇತ್ರ ದರ್ಶನ ಮಾಡಿಸ್ಬಿಟ್ಟು ಹೌದು ಸೂಪರ್ ಆಗಿದೆ ಅಂತ ಇವಳು ಹೇಳ್ತಾಳೆ. ರೇಟ್ ಎಷ್ಟು ಅಂತ ಅವ ಕೇಳ್ತಾನೆ. ಕೇಳಿದರೆ ಅದೆಲ್ಲ ಬೇಕಾ ಅಂತ ಇವಳು ಕೇಳ್ತಾಳೆ. ಯಾರ ಮನೆ ಹೆಣ್ಣುಮಕ್ಕಳು ಕೂಡ ಈ ರೀತಿ ಚಾಟ್ ಮಾಡಲ್ಲಲ್ವಾ. ಚಪ್ಪಲಿ ತೋರಿಸ್ತಾರೆ, ಇಲ್ಲ ಬ್ಲಾಕ್ ಮಾಡ್ತಾರೆ. ಅಂದರೆ ಇವರ ಉದ್ದೇಶ ಈಕೆ ಕೂಡ ನುಲಿತಾ ಚಾಟ್ ಮಾಡಿದ್ದಾಳೆ, ಅದಂತೂ ಗ್ಯಾರಂಟಿ ಆಗಿದೆ. ಪವಿತ್ರ ಹೀಗೆಲ್ಲ ಚಾಟ್ ಮಾಡ್ತಾ ಇದ್ದರೆ ದರ್ಶನ್ ಕೂಡ ಕೇಳಬೇಕಲ್ವಾ, ನೀನು ಯಾಕೆ ಚಾಟ್ ಮಾಡಿದೆ ಅಂತೇಳಿ. ದರ್ಶನ್ ಕೇಳಲಿಲ್ವ? ಹಾಗಿದ್ರೆ ಪವಿತ್ರ ಬದಲು ಪವನ್ ಚಾಟ್ ಮಾಡಿದ್ರು ಒಪ್ಕೊಂಡ. ಇಬ್ಬರ ಕುಮ್ಮಕ್ಕು ಕೊಟ್ಟಿದ್ದೇಕೆ? ಇಬ್ಬರು ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಅಲ್ವಾ ಚಾಟ್ ಆಗಿದ್ದು ಇಲ್ಲಿ. ದರ್ಶನ್ ನೀನು ಕೊಲ್ಲಬೇಕಿದ್ದದ್ದು ರೇಣುಕಾನನ್ನ ಅಲ್ಲ, ರೇಣುಕಾ ಸ್ವಾಮಿಗೆ ಪ್ರಚೋದನೆ ನೀಡಿದ ಪವಿತ್ರಳನ್ನ ಅಂತ ಯಾರಾದರೂ ಹೇಳಿದರೆ, ಪವಿತ್ರ ಹೆಸರಲ್ಲಿ ಕೆಟ್ಟ ಚಾಟ್ ಮಾಡಿದ ಪವನನ್ನು ಯಾರೀಗ ಅವನು ಮಾಡ್ದ? ಯಾರು? ರೇಣುಕಾ ಸ್ವಾಮಿ. ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಬ್ಲಾಕ್ ಮಾಡಬೇಕಾಗಿತ್ತು, ಮತ್ತೊಂದು ಮಾಡಬೇಕಾಗಿತ್ತು, ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಅವನು ಲಂಚ ಕೊಟ್ಟ, ನೀವು ಲಂಚ ಸ್ವೀಕಾರ ಮಾಡಿದ್ರಿ. ಅವನ ಕಕ್ಕಾನೆ, ನೀವು ಯಾಕೆ ತಿಂದ್ರಿ ಅಲ್ವಾ? ಪವನ ಹತ್ರ ಯಾಕೆ ಮಾಡಿಸಿದ್ರಿ? 500 ರೂಪಾಯಿ ಅವನೇ ಹಾಕಿಸ್ಕೊಂಡಿರ್ತಾನೆ ನೋಡಿ, ಅವನ್ನೇ ಹಾಕಿಸ್ಕೊಂಡಿರ್ತಾನೆ ಬಿಯರ್ಗೆ ದುಡ್ಡು. ಎಸ್, ನೆಕ್ಸ್ಟ್.